ಓಂ ಶಾಂತಿ ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಬನ್ನಿ ಗಿಡ, ಬಂಗಾರದ ಗಿಡ, ಯುದ್ಧಗಳಲ್ಲಿ ಜಯ ತಂದು ಕೊಡುವ ಗಿಡ, ಬನ್ನಿ ಗಿಡ. ನೀವು ಕೇಳಿರ್ಬೋದು, ಮೈಸೂರು ಮಹಾರಾಜರು ರಾಜಮನೆತನ ದಸರಾ ಮಾಡಿದಾಗ ಬನ್ನಿ ಮಂಟಪ ಅಂತ ಒಂದು ಬರುತ್ತೆ. ಆ JSS ಕಾಲೇಜ್ ಪಕ್ಕದಲ್ಲಿ ಮೈಸೂರಲ್ಲಿ ಬನ್ನಿ ಮಂಟಪ. ಇದರ ಅರ್ಥ ಗೊತ್ತಾ ನಿಮಗೆ? ಬನ್ನಿ ಮಂಟಪ ಅಂದರೆ ಏನು, ಎದಕ್ಕಾಗಿ ಮಾಡಿದ್ದಾರೆ? ಇವರೇ ಯಾದವರು, ಯದುವೀರ್ ಯಾದವರು. ಯಾದವರಂದರೆ ಯಾರಪ್ಪ? ಶ್ರೀಕೃಷ್ಣ ಭಗವಾನ ಕುಲ ಯಾದವರು ಅಲ್ವಾ? ಶ್ರೀಕೃಷ್ಣ ಭಗವಾನ ಕುಲ ಯಾದವ ಕುಲ, ಗೋಕುಲ, ಗೋಗಳು ಮೇಸ್ತಕ್ಕಂಥ ಜನಾಂಗ, ಗೊಲ್ಲರು ಅಂತೀವಿ. ಯಾದವರು, ಯದುವೀರ್, ಯಾದವ್ ಇತ್ಯಾದಿ. ಆದರೆ ಬನ್ನಿ ಮಂಟಪ, ಬನ್ನಿ ಗಿಡ ಅಂದರೆ ಏನು? ಶತ್ರುಗಳನ್ನು ನಾಶ ಮಾಡ್ತಕ್ಕಂಥದ್ದು ಒಂದು. ಶತ್ರುಗಳನ್ನು ನಾಶ ಮಾಡಬೇಕಾದ್ರೆ ನಮ್ಮ ಆಯುಧಗಳಿಗೆ ಶಕ್ತಿ ಬೇಕು. ಆಯುಧಗಳಿಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಬನ್ನಿ ಮರ, ಬನ್ನಿ ಗಿಡ, ಇದರಿಂದ ಶಕ್ತಿ ಬರುತ್ತೆ. ಬನ್ನಿ ಕಡ್ಡಿ, ಬನ್ನಿ ಬೇರು, ಬನ್ನಿ ಸೊಪ್ಪು, ಬನ್ನಿ ಹೂವು, ಕಾಯಿ, ಬೀಜ. ಅದೇನು ಸುಮ್ಮನೆ ಬಂದುಬಿಡಲ್ಲ, ಅದಕ್ಕೊಂದು ವಿಧಾನ ಅಂತಿರುತ್ತೆ. ಅದಕ್ಕೆ ದಸರಾ ಆಗುತ್ತಲ್ಲ, ನಿಮ್ಗೆ ಗೊತ್ತಿರ್ಬೋದು. ಮೈಸೂರಿನಲ್ಲಿ ಈ ದಸರಾ ಉತ್ಸವ ಅಲ್ಲಿ ಹೋಗುತ್ತೆ. ಆನೆಗಳು, ಕುದುರೆಗಳು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಕ್ಕಂಥ ತಂಡಗಳು ತಮ್ಮದೇ ಆದ ಒಂದು ನೃತ್ಯದೊಂದಿಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ, ನಾಟ್ಯ ಮಾಡಿಕೊಂಡು. ಎಲ್ಲಿಗೆ? ಬನ್ನಿ ಮಂಟಪ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಅರಮನೆಯಿಂದ ಬನ್ನಿ ಮಂಟಪ, ಬನ್ನಿ ಮಂಟಪದಿಂದ ಅರಮನೆ. ಆ ರಸ್ತೆಗಳಲ್ಲಿ ಜನ ಕಿಕ್ಕಿರಿದು ನಿಂತಿರ್ತಾರೆ ನೋಡೋಕ್ಕೆ ದಸರಾ. ಆದರೆ ಈ ಮರದಲ್ಲಿ ಏನು ಶಕ್ತಿ ಇದೆ, ಈ ಗಿಡದಲ್ಲಿ ಏನು ಶಕ್ತಿ ಇದೆ, ಬನ್ನಿ ಮಂಟಪ ಅಂತ ಯಾಕೆ ಕರೀತಾರೆ ನೋಡಿ. ಯಾರ್ಯಾರಿಗೆ ಏನು ಗೊತ್ತಿದೆಯೋ, ಯಾರ್ಯಾರು ಈ ವಿವರಣೆ ವಿಶ್ಲೇಷಣೆ ಏನಿದೆಯೋ ಅದು ನನಗೆ ಗೊತ್ತಿಲ್ಲ. ನನ್ನ ದಿವ್ಯ ದೃಷ್ಟಿಗೆ ಏನು ಗೊತ್ತಿದೆ ಅದನ್ನು ನಾನು ನಿಮ್ಮ ಹತ್ರ ಇಡ್ತಾಯಿದ್ದೀನಿ. ಇದು ಸರಿನೋ ತಪ್ಪೋ ಅದು ನೀವು ನಿರ್ಣಯ ಮಾಡ್ಕೊಳ್ಳಿ, ನಿಧಾನಕ್ಕೆ ಎಲ್ಲ ಸರ್ಚ್ ಮಾಡ್ಕೊಳ್ಳಿ. ನೋಡಿ ಅಪ್ಪ, ಬನ್ನಿ ಗಿಡ ಅಂದ್ರೆ ಬಂಗಾರದ ಗಿಡ. ಹಣ ಬರುತ್ತೆ, ಧನ ಬರುತ್ತೆ, ಐಶ್ವರ್ಯ ಬರುತ್ತೆ, ಇತ್ಯಾದಿ ಶಕ್ತಿಗಳನ್ನು ತುಂಬಿದಂಥ ಒಂದು ಗಿಡ ಅದು. ನನಗೆ ಜ್ಞಾನೋದಯ ಆಗಿರ್ತದೆ ನನ್ನ ಪಿತಾಮಹರಿಂದ, ಗೊತ್ತಾಯ್ತಲ್ಲ. ಅದನ್ನು ನಾನೇನು ಹೇಳ್ತಾಯಿದ್ದೀನಿ, ನಾನಾಯಿತು, ನನ್ನ ಪಿತಾಮಹ ಆಯಿತು. ಅವ್ರು ನನಗೆ ಚಿಕ್ಕ ಹುಡುಗ ಅಲ್ಲಿ ಉಪದೇಶ ಮಾಡ್ತಿದ್ರು. ಚಿಕ್ಕ ಹುಡುಗ ಅಂದರೆ ಒಂದು 6 ವರ್ಷ, 7 ವರ್ಷ, 8 ವರ್ಷ ಹುಡುಗ ಇರುವಾಗ, 7 ವರ್ಷ ವಯಸ್ಸು, ಗೊತ್ತಾಯ್ತಾ? ಆ ಬನ್ನಿ ಗಿಡದಲ್ಲಿ ಏನಿದೆ ಅಂದ್ಬಿಟ್ಟು ಅದನ್ನು ಸ್ವತಃ ಅವರೇ ನನ್ನ ಕರ್ಕೊಂಡೋಗಿ ತೋರಿಸಿದ್ರು. ಆ ವಯಸ್ಸಿಗೆ ನಾನು ಕೇಳಿದ ಪ್ರಶ್ನೆಗಳಿಗೆ ಅವ್ರಿಗೆ ಕೆಲವೊಂದು, ಗೊತ್ತಾಯ್ತಲ್ಲ. ಆದರೆ ಆ ಕೆಲವೊಂದು ಸೀಕ್ರೆಟ್ಸ್ ಇದೆ, ನಾನು ಕೇಳಿದ ಪ್ರಶ್ನೆಗಳೇನು ಅಂತ ಅದು ಇಲ್ಲಿ ಹೇಳೋದು ಬೇಡ. ಹಾಗೆ ಬನ್ನಿ ಗಿಡದ ಬಗ್ಗೆ ನಾನು ಇವಾಗ ಒಂದು ಹೆಡ್ಲೈನ್ಸ್ ಮಾತ್ರ ಕೊಟ್ಟಿದ್ದೀನಿ, ಓನ್ಲಿ ಟೈಟ್ಲ್ ಅಂತ ತಿಳ್ಕೊಳ್ಳಿ. ಇದ್ರ ಬಗ್ಗೆ ಪಿಕ್ಚರ್ ತೆಗೆದ್ರೆ ತುಂಬ ದೊಡ್ಡದಾಗಿರುತ್ತೆ, ಬೇಡ, ಇಲ್ಲಿ ಇಷ್ಟಕ್ಕೆ ಮುಗಿಸ್ತೀನಿ. ನೋಡಿ ಇವರೇ, ಬನ್ನಿ ಗಿಡ ಸಾಮಾನ್ಯವಾಗಿ ಹುತ್ತಗಳ ಮೇಲೆ ಬೆಳೆದಿರುತ್ತೆ. ನಾವು ಎಲ್ಲೇ ಆದರೂ ಶತ್ರುಗಳ ಬೇಟೆ ಆಡಬೇಕಂದ್ರೆ, ಶತ್ರುಗಳ ಮೇಲೆ ದಾಳಿ ಮಾಡಬೇಕಂದ್ರೆ ಆದಷ್ಟು ಹುತ್ತದ ಮೇಲೆ ಬೆಳೆದಿರ್ತಕ್ಕಂಥ, ಹುತ್ತದ ಮೇಲೆ ಬೆಳೆದಿರುತ್ತೆ, ಹುತ್ತಕ್ಕೆ ಜಾಯಿಂಟ್ ಆಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ, ಬನ್ನಿ ಗಿಡ ಬೆಳೆದಿರುತ್ತೆ. ಬನ್ನಿ ಗಿಡ ಯಥೇಚ್ಛವಾಗಿರುತ್ತೆ. ನೀವು ಅದನ್ನು ಕನಿಷ್ಠ ಒಂದು 21 ದಿನ ಪೂಜೆ ಮಾಡಬೇಕು. ಆ ಬನ್ನಿ ಗಿಡನ, ಆ ಹುತ್ತಕ್ಕೆ ಪ್ಲಸ್ ಆ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ, ಆಮೇಲೆ 21 ದಿನ ಪ್ರತಿ ಭಾನುವಾರ, ಮಂಗಳವಾರ ವಿಶೇಷವಾದ ದಿನಗಳು, ಮತ್ತು ಶನಿವಾರ, ಈ 3 ವಾರ ವಿಶೇಷವಾಗಿ ಅಲ್ಲಿ ದೀಪ ಹಚ್ಚಿ ಸಂಜೆ ಹೊತ್ತು ಪೂಜಿಸಬೇಕು. ಸಂಜೆ ಹೊತ್ತು ಡೈಲಿ ಸಂಜೆ ಹೋಗಿ ಒಂದು ಊದ್ಕಡ್ಡಿ ಹಚ್ಚಿ, 2 ಊದ್ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ, ಹುತ್ತಕ್ಕೆ ಸುತ್ತಲೂ ರೌಂಡ್ ಹೊಡೀರಿ. ಆ ಗಿಡ ಹೆಂಗೋ ಇರುತ್ತೆ, ರೌಂಡ್ ಹೊಡೆದು ಎಲ್ಲ ಪೂಜೆ ಮಾಡಿ ಆದಮೇಲೆ 21 ದಿನ ಮಾಡಿ, 21 ಡೇಸ್. ಮೊದಲು ವಿಘ್ನೇಶ್ವರನಿಂದ ಹಿಡಿದು ನಿಮ್ಗೆ ಇಷ್ಟಾರ್ಥ ದೇವತೆಗಳು, ಗುರುಗಳು ಎಲ್ಲರನ್ನೂ ತಿಳ್ಕೊಂಡು ಸುತ್ತೊಡೀರಿ, ಅಲ್ಲಿ ಪೂಜೆ ಮಾಡ್ಕೊಳ್ಳಿ. ಇದು 21 ಡೇಸ್. ಅನಂತರ ಅಲ್ಲೇನಿರುತ್ತೆ ಬನ್ನಿ ಗಿಡ ಬೇರು, ಆ ಬೇರು ತಗೊಳ್ಳಿ, ನೀಟಾಗಿ ಬೇರು ಕೆತ್ಕೊಳ್ಳಿ. ಅದನ್ನು ಸ್ವಲ್ಪ ಒಣಗಿಸಿ, ಆಮೇಲೆ ಅರಿಶಿನ ನೀರು ಇರುತ್ತೆ,
ಅದರಲ್ಲಿ ಹದ್ದಬೇಕು, ಅರಿಶಿಣ ನೀರಲ್ಲಿ ಹದ್ದಿ ಒಣಗಿಸ್ಬೇಕು. ಆಮೇಲೆ ಪೀಸ್ ಮಾಡಿ ಮನೇಲಿ ಇಟ್ಕೊಳ್ಳಿ. ಮತ್ತು ನೀವು ಒಂದು ದಿನಕ್ಕೆ 1,000 ಜಪ, 1,008 ಜಪ ಮಾಡಬೇಕು ಮನೆಯಲ್ಲಿ. ಆ ಬೇರೆ ತಂದಮೇಲೆ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು. 1,000 ಜಪ ಅಂದರೆ ಹೆಂಗೆ ಮಾಡೋದು ಗೊತ್ತೇ ಇದೆ ನಿಮಗೆ. 6 ನಿಮಿಷ 10 ನಿಮಿಷ ಕೂತ್ಕೊಂಡ್ರೆ, 20 ನಿಮಿಷ ಕೂತ್ಕೊಬಿಟ್ರೆ 1,000 ಜಪ ಆಗೋಗುತ್ತೆ. ಯಾವ ಮಂತ್ರ ಮಾಡ್ತೀರಾ? ಗುರುಗಳಿಂದ ಒಂದು ಮಂತ್ರ ತೊಗೊಂಡ್ರೆ ಒಳ್ಳೆಯದು, ಅಥವಾ ನಿಮ್ಮದೇ ಆದ ಒಂದು ಇಷ್ಟವಾದ ಒಂದು ಮಂತ್ರನ ಜಪಿಸಿದ್ರು ಆಯಿತು, ನಡೀತದೆ. ಆದಷ್ಟು ಚಾಮುಂಡೇಶ್ವರಿ ದೇವಿ, ಆದಿಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಹಾಗೆ ಹನುಮಂತ ದೇವರು, ಹಾಗೆ ಸೂರ್ಯ ಭಗವಾನ, ಇವರ ಮಂತ್ರಗಳನ್ನು ನೀವು ಜಪಿಸಿದ್ರೆ ಒಳ್ಳೆಯದು. ನಾನು ಆಗಲೇ ಹೇಳಿದೆ ಭಾನುವಾರ, ಮಂಗಳವಾರ, ಶನಿವಾರ ಅಂತ. ಓಕೆನಾ? ಆ ದೇವತೆಗಳು, ಇಷ್ಟವಾದ ಆ ವಾರದ ದೇವತೆಗಳನ್ನು ನೀವು ಆರಾಧಿಸ್ಬೇಕು. ಗೊತ್ತಾಯ್ತಲ್ಲ? ಆದರೆ ಅಷ್ಟೂ ದಿನ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಗೊತ್ತಾಯ್ತಾ? 21 ಡೇಸ್ ಅಲ್ಲಿ ಹುತ್ತಕ್ಕೆ ಗಿಡಕ್ಕೆ ಪೂಜೆ ಮಾಡಿ ಬೇರೆ ತರಬೇಕು. ಮತ್ತು ಮನೆಯಾಗ ತಂದಮೇಲೆ ಸುಮಾರು 48 ದಿನ ಮಾಡಬೇಕು. ಮತ್ತು ನೀವು 1 ತಿಂಗಳು ಅಷ್ಟೂ ದಿನ ಬ್ರಹ್ಮಚಾರಿ ಆಗಿರಬೇಕು. ಗೊತ್ತಾಯ್ತಲ್ಲ? ಆವಾಗ ಸಿದ್ಧಿ ಆಗ್ತದೆ. ಯಾವ ರೀತಿ ಸಿದ್ಧಿ ಆಗಿದ್ದಿಲ್ಲ ಅಂತ ಪರೀಕ್ಷೆ ಮಾಡೋದು ಅಂತ ಒಂದು ಇದು ಬರುತ್ತೆ ಅಲ್ವಾ? ಅದಕ್ಕೆ ನೀವು ಇಷ್ಟೂ ದಿನ ಬನ್ನಿ ಗಿಡ ಮಾಡಿದ ಮೇಲೆ ನಿಮಗೆ 2 ಉಪಯೋಗಗಳು ಭಾಳ ಮುಖ್ಯವಾಗುತ್ತೆ. 3 ಉಪಯೋಗ ಆಗುತ್ತೆ ಅಂತ ಇಟ್ಕೊಬಿಡಿ. ಒಂದು, ಆರೋಗ್ಯ ಬಗ್ಗೆ ಲಭಿಸುತ್ತೆ. ಬನ್ನಿ ಗಿಡ, ಬನ್ನಿ ಸೊಪ್ಪು, ಬನ್ನಿ ಎಲೆ ಭಾಳ ಒಂದೊಂದು ಚೂರೆ ಜಾಸ್ತಿ ಅಲ್ಲ, ಕಾಫಿ ಟೀನಲ್ಲೇ ಹಾಕ್ಕೊಂಡು ಕುದಿಸಿ ಕುಡಿಬೋದು. ಇದರಿಂದ ಆರೋಗ್ಯ ಬಗ್ಗೆ ಲಭಿಸುತ್ತೆ. ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಎಲೆ, ಹೂವು, ಕಾಯಿ ಅಂತ, ಬೇರು ಅಂತ ಒಂದೊಂದು ಚೂರು. ಓಕೆನಾ? ಕಷಾಯ ಮಾಡಿ ಕುಡಿಬೋದು, ಅಥವಾ ಅರ್ಧಬಿಟ್ಟು ಒಂದು ಚೂರು ಬಾಯಲ್ಲಿ ಹಾಕೋಬೋದು. ಅದರಿಂದ ಆರೋಗ್ಯ 21 ದಿನ ತೊಗೊಂಡ್ರೆ ಒಳ್ಳೆಯದು. ಓಕೆನಾ? ಅನಂತರ ನೀವು 48 ದಿನ ಏನು ಮಾಡ್ತೀರಂದ್ರೆ ಮಂತ್ರ ಜಪ ಕಂಟಿನ್ಯೂ ಮಾಡ್ಬೇಕು. ಯಾಕಂದರೆ ಸಿದ್ಧಿಗೋಸ್ಕರ. ಗೊತ್ತಾಯ್ತಲ್ಲ? ಮನೆಯಲ್ಲೇ ಕೂತ್ಕೊಂಡು ಮಾಡೋಂಥದ್ದು. ದಿನಕ್ಕೆ 1,000 ಹೇಳ್ಕೊಬೇಕು. 48 ದಿನ ಅಂದರೆ ಎಷ್ಟಾಯಿತು? ಆಲ್ರೆಡಿ ಮೊದಲು 21 ದಿನ, ಆಮೇಲೆ 48 ದಿನ ಎಷ್ಟಾಯಿತು? ಕೌಂಟ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ 69,000 ಆಗುತ್ತೆ. ನೀವು ಜಪ ಮಾಡಿದ್ದು ಹತ್ರ 1,00,000 ಜಪ ಮಾಡಿರ್ತೀರ. ಅಷ್ಟೊತ್ತು ನಿಮ್ಮ ಸಿದ್ಧಿ ಆಗುತ್ತೆ. ಆಮೇಲೆ ಬೇರೆ ಇರುತ್ತಲ್ಲ, ಅದನ್ನು ನೀವು ಒಂದು ಸಣ್ಣ ಪೀಸ್ ಮಾಡಿಕೊಂಡು ಒಂದು ತಾಯ್ತ ಒಳಗೆ ಸೇರಿಸ್ಬೇಕು. ಅದಕ್ಕೆ ತಾಯ್ತಕ್ಕೆ ದಾರ ಹಾಕಿ, ಮತ್ತು ನೀವೇನು ಮಂತ್ರ ಹೇಳ್ಕೊಟ್ಟಿರ್ತಾರೆ ಗುರುಗಳು, ಅಥವಾ ನೀವೇನು ಮಂತ್ರ ಗುರುಗಳು ಇಲ್ಲ, ಉಪದೇಶ ಆಗಿಲ್ಲ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ. ನೀವೇ ಒಂದು ಮಂತ್ರ ಇಟ್ಕೊಂಡು ಕೂತ್ಕೊಂಡಿರ್ತೀರ. ಹನುಮಂತ ದೇವ್ರದ್ದು, ನರಸಿಂಹಸ್ವಾಮಿದು, ಇಲ್ಲ ಚಾಮುಂಡೇಶ್ವರದ್ದು, ಇಲ್ಲ ಸೂರ್ಯ ಭಗವಂದು, ಯಾವುದೋ ಒಂದು ಮಂತ್ರ ಆದ್ಮೇಲೆ ಸಿದ್ಧಿ ಮಾಡ್ಕೊಂಡಿರ್ತೀರ. ಅದನ್ನು ಹೇಳಿ ಆ ತಾಯ್ತನ ಯಾರು ನಿಮ್ಮ ಹತ್ರ ಕಷ್ಟ ಅಂತ ಹೇಳ್ಕೊಂಡು ಬಂದಿರ್ತಾರೆ, ಅವ್ರಿಗೆ ರೋಗ ಬಾಧೆ ಇದೆಯಾ ಅದು ಕೊಡ್ಬೋದು. ಆ ತಾಯ್ತನ ಅವರು ಕೈಗೋ ಕುತ್ತಿಗೆಗೋ ಹಾಕ್ಕೋಬೇಕು. ಅಥವಾ ಶತ್ರುಗಳ ಬಾಧೆ ಇದೆಯಾ, ಶತ್ರುಗಳನ್ನು ನಾಶ ಮಾಡಬೇಕಾ, ಅದು ಅವ್ರಿಗೆ. ಅಥವಾ ಧನ ಪ್ರಾಪ್ತಿ ಆಗಬೇಕಾ, ದಾರಿದ್ರ್ಯ ನಿವಾರಣೆ ಆಗಬೇಕಾ, ಅದು ಅವ್ರಿಗೆ. ಈ 3 ರೀತಿಯಲ್ಲಿ ಅದು ಯೂಸ್ ಆಗುತ್ತೆ. ಆದರೆ ನಿಮಗೆ ಮೊದಲು ಸಿದ್ಧಿ ಆಗಿದೆ ಇಲ್ವಾ, ಹೇಗೆ ಪರೀಕ್ಷೆ ಮಾಡೋದು? ಅದನ್ನೇ ನಾನು ಹೇಳಿದ್ದು. ಈಗ 10 ಜನಕ್ಕೆ ನೀವು ತಾಯ್ತ ಅಭಿಮಂತ್ರಿಸಿ ಕೊಡಿ. ಅದರಲ್ಲಿ ಪರ್ಸೆಂಟೇಜ್ ನೋಡಿ. 10 ಜನಕ್ಕೆ ನೀವು ಕೊಟ್ಟಿದ್ದೀರಾ, ಯಾರಿಗೋ 10 ಜನ ನಿಮ್ಮ ಹತ್ರ ಕಾಯಿಲ್ಲ ಅಂತ ಬಂದಿದ್ದಾರೆ, ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಬೇಗನೆ ವಾಸಿ ಆಯಿತು, ಎಷ್ಟು ದಿನದಲ್ಲಿ ವಾಸಿ ಆಯಿತು, ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಕಾಯಿಲೆ ಇತ್ತು, ಎಷ್ಟು ಟಾರ್ಗೆಟಲ್ಲಿ ಕಾಯಿಲೆ ಇತ್ತು, ಅಂದರೆ ಎಷ್ಟು ಆವರೇಜಲ್ಲಿ ಅವರಿಗೆ ಕಾಯಿಲೆ ಇತ್ತು. ಆಮೇಲೆ ನೀವು ನಿಮ್ಮ ಹತ್ರ ಬಂದಾಗ ಅವ್ರು ಹೆಂಗೆ ಅಲ್ಲಾಡ್ತಾಯಿದ್ರು, ತೂಗೊಡಿಸ್ತಾಯಿದ್ರು, ವೀಕ್ ಆಗಿದ್ರು. ಆಮೇಲೆ ನೀವು ತಾಯ್ತ ಕೊಟ್ಟಮೇಲೆ, ಮಂತ್ರಿಸಿ ಕೊಟ್ಟಮೇಲೆ ಆಮೇಲೆ ಅವರು ಹೆಂಗೆ ಸರಿ ಹೋದರು, ಎಷ್ಟು ದಿನಕ್ಕೆ ಸರಿ ಹೋದರು, ಇದನ್ನೆಲ್ಲ ಒಂದು ಡೈರಿನಲ್ಲಿ ಬರೆದಿಡಬೇಕು. ಓಕೆನಾ? ಅಥವಾ ವೀಡಿಯೋ ಮಾಡಿ ಇಟ್ಕೋಬೇಕು, ಅಥವಾ ಆಡಿಯೋನಲ್ಲಿ ಹೇಳಿ ಇಟ್ಕೋಬೇಕು. ಯಾಕಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸು ಏನೇನಾಗುತ್ತೆ ಅಂತ. ಹಾಗೆ 10 ಜನಕ್ಕೆ ನೀವು ಹೆಸರು ಬರೆದು ಅವ್ರಿಗೆ ತಾಯ್ತ ಕೊಟ್ಟಿರಬೇಕು, ಡೇಟ್ ಎಲ್ಲ ಟೈಮೆಲ್ಲ ಹಾಕಿರಬೇಕು, ಅವ್ರಿಗೇನು ಕಾಯಿಲೆ ಎಲ್ಲ ಬರೆದಿರಬೇಕು. ಒಂದು ಫೈಲ್ ಅಂತ ರೆಡಿ ಮಾಡ್ಕೋಬೇಕು, ಒಂದು ಡೈರಿ ಇಟ್ಕೋಬೇಕು, ಪೆನ್ ಇಟ್ಕೋಬೇಕು. 10 ಜನಕ್ಕೆ ಮಾಡಿ ಆದಮೇಲೆ ಅವ್ರಿಗೆ ಎಷ್ಟು ಜನಕ್ಕೆ ವಾಸಿ ಆಗಿದೆ, ಯಾವ ರೀತಿ ವಾಸಿ ಆಗಿದೆ, ಎಷ್ಟು ಟೈಮ್ಗೆ ವಾಸಿ ಆಯಿತು, ಎಷ್ಟು ದಿನಕ್ಕೆ ವಾಸಿ ಆಯಿತು, ಇವೆಲ್ಲ ಇರ್ತದೆ. ಓಕೆನಾ? ಆವಾಗ ನಿಮಗೆ ಪರ್ಸೆಂಟೇಜ್ ಗೊತ್ತಾಗ್ಬಿಡುತ್ತೆ. ಇವ್ರಿಗೆ ಇಂಥ ಕಾಯಿಲೆ ಇತ್ತು, ಇಷ್ಟು ದಿನಕ್ಕೆ ವಾಸಿ ಆಯಿತು, ಇಷ್ಟು ಬೇಗನೆ ವಾಸಿ ಆಯಿತು, ಅದೆಲ್ಲ ಬರೆದಿಡೋದು. 10 ಜನದಲ್ಲಿ ನಿಮಗೆ 8 ಜನ ವಾಸಿ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಫಸ್ಟ್ ಕ್ಲಾಸ್ ಮಾರ್ಕ್ಸು, ಅಂದರೆ ಸಿದ್ಧಿ ಆಗಿಬಿಟ್ಟಿದೆ ನಿಮಗೆ ಆ ಮಂತ್ರ ಅಂತ ಅರ್ಥ. 8 ಜನಕ್ಕೆ ವಾಸಿ ಆಗಿಬಿಟ್ರೆ ಬೇಗನೆ, ಎಷ್ಟು ಬೇಗನೆ ವಾಸಿ ಆಗಿದೆ, ಎಂತೆಂಥ ಕಠಿಣವಾದ ಪರಿಸ್ಥಿತಿ ನೀವು ಎದುರಿಸಿದಿರಿ, ಅದರ ಆಧಾರದ ಮೇಲೆ ನಿಮಗೆ ಮಾರ್ಕ್ಸ್ ಬರುತ್ತೆ. ಆವಾಗ ನಿಮಗೊಂದು ಆತ್ಮಶಕ್ತಿ, ಒಂದು ನಂಬಿಕೆ, ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಬರುತ್ತೆ. ಅದನ್ನು ಕಂಟಿನ್ಯೂ ಮಾಡಿ. ಅವತ್ತಿಂದ ನೀವು ಒಳ್ಳೆ ಮಾಂತ್ರಿಕರು, ಒಳ್ಳೆ ಪೂಜಾರಿಗಳು, ಒಳ್ಳೆ ಗುರುಗಳು, ಒಳ್ಳೆ ಸಿದ್ಧ ಪುರುಷರು. 10ಕ್ಕೆ 8 ಜನ ವಾಸ ಆಗ್ಬಿಟ್ರೆ
ಅದೇ ದರಿದ್ರರು ಬಂದರು, 10 ಜನ ದರಿದ್ರರು, ಸಾಲ ಇದೆ, ಆ ಬಾಧೆ ಇದೆ, ಈ ಬಾಧೆ ಇದೆ, ಆ ತಾಯ್ತ ಕೊಡಿ, ಕಟ್ಕೊಳ್ಳಿ, ಮಾಡ್ಕೊಳ್ಳಿ. ಅವ್ರಿಗೆ ವಾಸಿ ಆಗೋಯ್ತು, ಅಲ್ಲ ಅವ್ರ ದರಿದ್ರ ಕಳೆದೋಯ್ತು. ಒಂದು 8 ಜನಕ್ಕೆ ಅಂತ ಇಟ್ಕೊಳ್ಳಿ. ಎಷ್ಟು ಬೇಗನೆ 15 ದಿನಕ್ಕೋ, 1 ತಿಂಗಳಿಗೋ, 2 ತಿಂಗಳು, 3 ತಿಂಗಳು, ಒಟ್ಟಿನಲ್ಲಿ ಅದು ಕೊಟ್ಟ ತಕ್ಷಣ ಆಗ್ಬಿಡಲ್ಲ. ಅವ್ರಿಗೂ ಹೇಳಿ, ಕೊಟ್ಟ ತಕ್ಷಣ ಆಗ್ಬಿಡಲ್ಲ. ಇದನ್ನು ನೀವು ಅವ್ರಿಗೇನೋ ಒಂದು ಮಂತ್ರ ಹೇಳ್ಕೊಟ್ಟಿರಿ, ಅದು ಹೇಳ್ಕೊಳ್ಬೇಕು ಅವ್ರ ಮನೇಲಿ. 21 ಸಾರಿನೋ 108 ಸಾರಿನೋ ಹೇಳ್ಕೊಬೇಕು. ಅವರು ಸುಮ್ಮನೆ ಕಟ್ಕೊಬಿಟ್ರೆ ಆಗಲ್ಲ, ಗೊತ್ತಾಯ್ತಲ್ಲ. ಸಂಜೆ ಹೊತ್ತು ಊದ ಕಡ್ಡಿ ಹಚ್ಚಬೇಕು. ಯಾರು ತಾಯ್ತ ಕೊಟ್ಟಿರ್ತಾರೋ ಅವ್ರನ್ನ ತಿಳ್ಕೊಬೇಕು. ಅವರು ಗುರುಗಳನ್ನು ಸ್ಮರಣೆ ಮಾಡಿ, ಯಾರು ತಾಯ್ತ ಕೊಟ್ಟಾರೋ ಆ ಗುರುಗಳನ್ನು ಸ್ಮರಣೆ ಮಾಡಬೇಕು. ಅವ್ರ ಮನೆಯ ದೇವ್ರನ್ನ ಸ್ಮರಣೆ ಮಾಡಬೇಕು. ಡೈಲಿ ಅವರು ಒಂದು 21 ದಿನ ಮನೆಯಲ್ಲಿ ಊದ ಕಡ್ಡಿ ಹಚ್ಚಬೇಕು, ದೀಪ ಹಚ್ಚಬೇಕು. ಅದು ಮರಿಬಾರ್ದು ಅವರು. ಇದನ್ನು ಹೇಳ್ಕೊಡ್ಬೇಕು. ಮತ್ತು ನೀವು ತಾಯ್ತ ಕೊಡುವಾಗ ದಕ್ಷಿಣ ಕಂಪಲ್ಸರಿ ತೊಗೋಬೇಕು. ಏನೇನು ದಕ್ಷಿಣ ತೊಗೋಬೇಕು? ಕಂಪಲ್ಸರಿ ಅವರು 1 kg ಅಕ್ಕಿ, 1 kg ಗೋಧಿ ಹಿಟ್ಟು, ಒಂದು ಅರ್ಧ kg ತರಕಾರಿಗಳು, ಒಂದಷ್ಟು ಹಣ್ಣು, ಒಂದಷ್ಟು ದಕ್ಷಿಣ ಕೊಡಬೇಕು. ಅವರು ಸಾಧ್ಯವಾದರೆ ವಸ್ತ್ರ ಕೊಡಬೇಕು ನಿಮಗೆ, ಯಾರು ತಾಯ್ತ ಕೊಡ್ತಾರೆ ಅವ್ರಿಗೆ. ಅಥವಾ ನೀವು ಗುರುಗಳ ಹತ್ರ ಹೋಗ್ತೀರಾ, ತಾಯ್ತ ತೊಗೊತೀರಾ, ತಾಯ್ತ ಬೇಕು ನಿಮಗೆ, ಅವ್ರಿಗೆ ಇಷ್ಟೆಲ್ಲ ಕೊಟ್ಟು ನೀವು ತೊಗೋಬೇಕು. ಅವಾಗ ಅದು ಪೂರ್ಣ ಪ್ರಮಾಣದಲ್ಲಿ ಫಲಕಾರಿ. ಮತ್ತು ತಾಯ್ತ ಕೊಡುವಾಗ ಯಾವ ದಿನ ಕೊಡಬೇಕು? ಭಾನುವಾರ, ಮಂಗಳವಾರ, ಶನಿವಾರನೇ ಕೊಡಬೇಕು. ಅದು ಸಂಜೆ ಟೈಮೇ ಕೊಡಬೇಕು. ಸಂಜೆ ಟೈಮ್ ಊದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಅವರಿಗೆ ಕೂರಿಸ್ಕೊಂಡು ಕೊಡಬೇಕು. ಹಂಗಂಗೆ ಕೊಡಬಾರ್ದು. ಈ ಕೆಲಸ ಮಾಡಿದಾಗ ಅವ್ರಿಗೆ ಅದು ಫಲ ತಂದು ಕೊಡುತ್ತೆ. ಬನ್ನಿ ಗಿಡ, ಬನ್ನಿ. ಇದು ಏಕೆ ಈ ರೀತಿ ಬನ್ನಿ ಗಿಡನೇ ಅಂದರೆ, ನೋಡ್ರಿ, ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ಹೋದರು. ಆ ಟೈಮಲ್ಲಿ ಅವ್ರ ಹತ್ರ ಅಸ್ತ್ರಗಳಿರಬಾರ್ದಲ್ವ. ಅವರು ಬಿಳಿ ಬಟ್ಟೆ, ಬಿಳಿ ಪಂಚೆ, ಬಿಳಿ ಟೌಲ್ ಹಾಕ್ಕೊಂಡ್ರು ವನವಾಸಕ್ಕೆ ಹೋದಾಗ. ಅವ್ರ ಮೈ ಮೇಲಿರೋ ಒಡವೆಗಳು, ಕತ್ತಿಗಳು, ಗುರಾಣಿಗಳು, ಗಾದೆ ಎಲ್ಲ ಕೆಲವು ಬಟ್ಟೆಗಳಲ್ಲಿ ಕಟ್ಬಿಟ್ಟು, ಮೂಟೆ ಕಟ್ಬಿಟ್ಟು ಆ ಬನ್ನಿ ಗಿಡದಲ್ಲಿ ಬಚ್ಚಿಟ್ರು, ಬನ್ನಿ ಮರದಲ್ಲಿ ಬಚ್ಚಿಟ್ಬಿಟ್ಟು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಬಂದರು. ಆಮೇಲೆ ಮತ್ತೆ ಯುದ್ಧ ಆಯಿತು ಕೌರವ್ರಿಗೆ ಪಾಂಡವರಿಗೆ. ಆವಾಗ ಪಾಂಡವ್ರಿಗೆ ಗೆದ್ದರು. ಇದರ ಅರ್ಥ ಏನಂದರೆ, ಬನ್ನಿ ಗಿಡದಲ್ಲಿ ಅಷ್ಟು ಪವರ್ಫುಲ್ ಶಕ್ತಿ ಇರುತ್ತೆ. ಆ ಅಸ್ತ್ರಗಳಿಗೆ, ದಿವ್ಯಾಸ್ತ್ರಗಳಿಗೆ ಯಥೇಚ್ಛವಾದ ತಪಶಕ್ತಿ, ಯೋಗಶಕ್ತಿ ಬಂದಿರುತ್ತೆ. ಇವ್ರಿಗೂ ಆರೋಗ್ಯ ಭಾಗ್ಯ ಇನ್ನೊಂದು ಮತ್ತೊಂದು ಬಂದಿರುತ್ತೆ. ದಿವ್ಯ ಶರೀರ ಆಗಿರುತ್ತೆ ಇವ್ರಿಗೂ. ಅಸ್ತ್ರಗಳು ದಿವ್ಯಾಸ್ತ್ರಗಳಾಗಿರ್ತವೆ. ಅಷ್ಟು ಪವರ್ಫುಲ್ ಬನ್ನಿ ಮರ. ಅದಕ್ಕೆ ಬಂಗಾರದ ಮರ, ಧನಲಕ್ಷ್ಮಿ, ಯಕ್ಷಿಣಿ, ಸೂರ್ಯ ಭಗವಾನ, ಸೂರ್ಯಶಕ್ತಿ, ಅಕ್ಷಯ ಶಕ್ತಿ, ಹಾಗೆ ಹನುಮಾನ್ ಶಕ್ತಿ, ಚಾಮುಂಡೇಶ್ವರಿ ಶಕ್ತಿ, ಶನೇಶ್ವರ ಶಕ್ತಿ, ಮುನೇಶ್ವರ ಶಕ್ತಿ ಇತ್ಯಾದಿ ಬನ್ನಿ ಮರದಲ್ಲಿರುತ್ತೆ. ಇದಕ್ಕೆ ಹೆಸರಾದವರು ಇಂದ್ರಾದಿ ದೇವತೆಗಳ ಶಕ್ತಿ ಇರುತ್ತೆ, ಗುರುಗಳ ಶಕ್ತಿ ಇರುತ್ತೆ. ಇದು ಬನ್ನಿ ಗಿಡದ ಮರದ ಒಂದು ಮಹತ್ವ. ಯಾಕೆ ಅಂತ, ಅದಕ್ಕೆ ಬಡವರು, ದರಿದ್ರರು, ಸಾಲಗಾರರು ಮುಂದೆ ಆ ಸಮಸ್ಯೆಗಳಿಂದ ಬಿಡುಗಡೆ ಆಗ್ತಾರೆ. ರೋಗಿಷ್ಠರು, ಕಷ್ಟಗಳಲ್ಲಿರೋರು, ಸಮಸ್ಯೆಗಳಲ್ಲಿರೋರು, ಮಾನಸಿಕ ದೌರ್ಬಲ್ಯ ಇರೋರು ಅದರಿಂದ ಮುಕ್ತರಾಗ್ತಾರೆ. ಇದು ಬನ್ನಿ ಗಿಡದ ಪ್ರತಿ ಎಲೆ, ತೊಗಟೆ, ರೆಂಬೆ, ಹೂವು, ಕಾಯಿ ಹಾಗೂ ಬೇರಿನ ಮಹತ್ವ. ಅದಕ್ಕೆ ಬನ್ನಿ ಮಂಟಪ ಮೈಸೂರಲ್ಲಿ, ಅಲ್ಲಿ ಬನ್ನಿ ಮಂಟಪದ ಉದ್ದೇಶ ಇದನ್ನು. ಅಲ್ಲಿ ಬನ್ನಿ ಮರಗಳಿರುತ್ತೆ, ಅಲ್ಲೆಲ್ಲ ಹೋಗಿ ಅವರು ಅದಕ್ಕೆ ಎಲ್ಲ ಆರಾಧನೆ ಮಾಡ್ತಾರೆ. ಒಂದು ಪದ್ಧತಿ. ಚಾಮುಂಡೇಶ್ವರಿ ಎಲ್ಲ ದೇವತೆಗಳ, ಆ ದೇವಿ ಆದಿಶಕ್ತಿ ಪರಶಕ್ತಿ ಎಲ್ಲ ದೇವತೆಗಳ ಅಸ್ತ್ರಗಳನ್ನು ತಗೊಂಡು ಮಹಿಷಾಸುರನ ಮೇಲೆ ಯುದ್ಧ ಮಾಡ್ತಾರೆ. ನಿಮ್ಗೆ ಗೊತ್ತಿರೋದು ವಿಚಾರ ಅಲ್ವಾ. ಮಹಿಷಾಸುರನ ಸೋಲಿಸ್ತಾರೆ ಅಲ್ವಾ. ಇದರ ಅರ್ಥ ಏನು? ಈ ರೀತಿ. ಆಮೇಲೆ ಗೆದ್ದ ಮೇಲೆ ನಾವು, ನಮಗೆ ಕೆಲಸ ಕಾರ್ಯಗಳಾದಮೇಲೆ ಆ ಬನ್ನಿ ಗಿಡಕ್ಕೆ ನಾವು ಋಣಿಯಾಗಿರಬೇಕು. ಯಾವಾಗಲೂ ಪೂಜೆ ಮಾಡಬೇಕು. ಗೊತ್ತಾಯ್ತಲ್ಲ ಎಷ್ಟಿರುತ್ತೆ ಇದು ಬನ್ನಿ ಗಿಡ ಮಹತ್ವ. ಓಕೆ ಅವರೇ, ಇದೊಂದು ಸಣ್ಣ ಮಾಹಿತಿ ನಾನು ನಿಮ್ಗೆ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವೀಡಿಯೋಗಳು ಮುಂದಿನ ನೋಡಿ. ಗೊತ್ತಾಯ್ತಲ್ಲ. ಹಾಗೆ ಬೀಜಾಕ್ಷರ ಮಂತ್ರ ಬೇಕಾದರೆ ಕಾಲ್ ಮಾಡಿ. ಆದರೆ ಗುರುದಕ್ಷಿಣೆ ಕೊಟ್ಟು ಬೀಜಾಕ್ಷರ ಮಂತ್ರ ತಗೊಳ್ಳಿ ಒಂದು ಒಳ್ಳೆಯ ದಿನದಲ್ಲಿ. ಅದನ್ನು ಸಾಧನೆ ಮಾಡಿ, ಸಿದ್ಧಿ ಆಗಲಿ. ಅದರಿಂದ ನಿಮಗೆ ಒಳ್ಳೆಯ ಸಿದ್ಧಿ ಆಗುತ್ತೆ, ಮಂತ್ರ ಸಿದ್ಧಿ ಆಗುತ್ತೆ. ನೀವು ಉದ್ಧಾರ ಆಗ್ತೀರ. ಸಾಕಷ್ಟು ಮಂದಿಗೆ ನೀವು ಉದ್ಧಾರ ಮಾಡ್ಬೋದು. ಇದು ನನ್ನ ಅಭಿಪ್ರಾಯ, ವೈಯಕ್ತಿಕ. ನನ್ನ ಪಿತಾಮಹರು ನನ್ನ ಬಾಲ್ಯದಲ್ಲೇ ಇದಕ್ಕೆ ತಿಳಿಸ್ಕೊಟ್ಟಿರು ನನಗೆ. ಆಮೇಲೆ ಗೊತ್ತಾಯಿತು. ನಾನು ಮೈಸೂರಲ್ಲಿ ಒಂದು 10 ತಿಂಗಳ ಇದ್ದೆ. ಆಮೇಲೆ ಅಲ್ಲಿನ ವಿಚಾರ ಎಲ್ಲ ಗೊತ್ತಾಯಿತು. ಆಮೇಲೆ ಸಾಕಷ್ಟು ಬಾರಿ ನಾನು ನಮ್ಮ ಇನ್ನೂ ಕೆಲವು ಫ್ರೆಂಡ್ಸು ಅವ್ರ ಬಗ್ಗೆಲ್ಲ ನೋಡಿದಾಗ ಅವರೆಲ್ಲ ಸ್ವತಃ ಪೂಜೆ ಮಾಡಿ ಇದೆಲ್ಲ ಕಾರ್ಯಾರಂಭ ಮಾಡೋರು. ಇದೆಲ್ಲ ಸ್ವಲ್ಪ ಅನುಭವ ಇದೆ ನನಗೆ. ಇದು ಸ್ವಂತ ಅನುಭವ. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬಿಡಿ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಇಷ್ಟ ಆದರೆ ಸೇರಿಸ್ಬೋದು. ನೀವು ಸೇರ್ಕೋಬೋದು, ಬೇರೆಯವ್ರನ್ನ ಸೇರಿಸ್ಬೋದು. ಯಾವಾಗಲೂ ಒರಿಜಿನಾಲಿಟಿ, ಒಳ್ಳೆಯದನ್ನು ಮೇಂಟೈನ್ ಮಾಡಿ. ಈ ಪ್ರಕೃತಿ ನಮಗಾಗಿದೆ. ನಾವು ಆ ಪ್ರಕೃತಿನ ಸೇವೆ ಮಾಡಿ ಅರ್ಥ ಮಾಡಿಕೊಂಡು ನಾವು ಸಿದ್ಧಿಗಳನ್ನು, ಶಕ್ತಿಗಳನ್ನು ಪಡ್ಕೋಬೇಕು. ಅದೇ ನಾವು ಕೇವಲವಾಗಿ, ಅಸಹ್ಯವಾಗಿ, ಆಲಸ್ಯವಾಗಿ
ಬಹಳ ಹಗುರವಾಗಿ ಅವುಗಳನ್ನು ನಾವು ದೂರ ತಳ್ಳಬಾರ್ದು. ಹಗುರವಾಗಿ ನೋಡೋದು, ಅವುಗಳನ್ನ ಕೇವಲವಾಗಿ ನೋಡೋದು ತಪ್ಪು. ಹಿಂದೂ ಧರ್ಮ, ಹಿಂದೂ ಸನಾತನ ಧರ್ಮ ಇಡೀ ನಮ್ಮ ಪ್ರಕೃತಿಯಲ್ಲಿ ಪ್ರತಿ ಹೆಜ್ಜೆಗೂ ಒಂದೊಂದು ಸಿದ್ಧಿಗಳು, ಶಕ್ತಿಗಳು ಮಾಡೋಂಥ ಗಿಡ ಮರ ಬಳ್ಳಿಗಳಿದ್ದಾವೆ, ಪ್ರಾಣಿ ಪಕ್ಷಿಗಳಿದ್ದಾವೆ, ನದಿ ಸಾಗರ ಬೆಟ್ಟ ಗುಡ್ಡಗಳು, ತೀರ್ಥಕ್ಷೇತ್ರಗಳಿದ್ದಾವೆ. ನಾವು ಎಷ್ಟು ಬೇಕಾದ್ರೂ ಮಾಡ್ಕೊಬೋದಿಲ್ಲ. ಅಷ್ಟು ಅವಕಾಶ ಹಿಂದೂ ಧರ್ಮಕ್ಕೆ ಮಾತ್ರ ಇರುತ್ತೆ, ಬೇರೆ ಯಾವ ಧರ್ಮಕ್ಕಿರಲ್ಲ. ಈ ಶಕ್ತಿಯನ್ನು, ಹಿಂದೂ ಧರ್ಮದ ಈ ಶಕ್ತಿಯನ್ನು ನೋಡಿ ಹಿಂದೂ ಧರ್ಮದ ಮೇಲೆ, ಹಿಂದೂ ಧರ್ಮದ ರಾಜರುಗಳ ಮೇಲೆ ಯಾರೂ ದಾಳಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಫಸ್ಟು. ಆದರೂ ಅವರು ದಾಳಿ ಮಾಡಿ ಇಲ್ಲಿಂದ ಹಾಳು ಮಾಡಿಬಿಟ್ರೆ ನಾವು ಇವ್ರನ್ನ ಗೆಲ್ಬೋದು, ಹಿಂದೂ ದೇಶವನ್ನು ವಶ ಮಾಡ್ಕೋಬೋದು ಅಂತ ಪ್ರಯತ್ನ ಪಟ್ಟರು. ಆದರೆ ಬ್ರಿಟಿಷರು ಇನ್ನೂ ಯಾರ್ಯಾರೋ ಬಂದು ಆ ಕೇರಳ, ದೇವರ ನಾಡು ಕೇರಳನಲ್ಲೇ ಬಂದರು, ಒಕ್ಕರ್ಸ್ಕೊಂಡ್ರಲ್ಲಿ. ಯಾಕಂದರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಹಿಂದೂ ಧರ್ಮ ಅಂತ ತುಳಿಬೇಕಂತ. ಆದರೆ ಎಷ್ಟೆಷ್ಟೋ ಮಾಡಿದ್ರೆ ಬಿಡಿ, ಅವ್ರು ಏನೂ ಮಾಡೋಕ್ಕಾಗಿಲ್ಲ, ಏನೂ ಇಲ್ಲಿಂದ ಎತ್ತಾಕೊಂಡು ಹೋಗೋಕ್ಕಾಗಿಲ್ಲ. ಗೊತ್ತಾಯ್ತಲ್ಲ? ನೀವು ನಾವೆಲ್ಲ ಸೇರಿ ಹಿಂದೂ ಧರ್ಮನ ಉಳಿಸ್ಬೇಕು, ಬೆಳೆಸ್ಬೇಕು. ಮುಂದಿನ ಒಂದು ಪರಂಪರೆಗೆ ನಮ್ಮ ಕೈಲಾದ ಮಷ್ಟಕ್ಕೆ ಸೇವೆ ಮಾಡಬೇಕು. ಇದು ನನ್ನ ಅಭಿಪ್ರಾಯ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.